ನಮಸ್ಕಾರ ಸ್ನೇಹಿತರೆ, ಬೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಗಳು ಮಾಡಿದ ಕೆಲವೊಂದಷ್ಟು ಚಿತ್ರಗಳನ್ನು ನೋಡಿಕೊಂಡು ಬರುವ. ಇದೆಲ್ಲ ಸ್ವಲ್ಪ ಆರಂಭದ ಟೈಮಲ್ಲಿ ಮಾಡಿದ್ದು, ಅಂದರೆ 5-6 ವರ್ಷ ಒಂದು. ಇದು 5-6 ವರ್ಷ ಮೊದಲು ಮಾಡಿದಂಥ ಚಿತ್ರಗಳಿದೆಲ್ಲ. ಇದು ತೆನ್ನಾಲಿ ರಾಮಕೃಷ್ಣ, ಇದು ಚಿಟ್ಟೆ ಹುಲ್ಲಲ್ಲಿ ಕೂತದ್ದು ಅಂತ. ಇದು ಶಿವಾಜಿ ಅವರ ಚಿತ್ರ. ಇದೀಗ ಒಬ್ಬರು ರೈತರದ್ದು. ಇದು ಟಾಮ್ ಅಂಡ್ ಜೆರ್ರಿ. ಮತ್ತು ಇದು ಮತ್ತು ಸ್ವಲ್ಪ ಮೊದಲು 7-8 ವರ್ಷಗಳ ಮೊದಲು ಕಾಣ್ತದೆ ಮಾಡಿದ್ದು. ಅವಳ ತಂದೆ ಅಪ್ಪ ಅಮ್ಮ. ಇದು ನನ್ನ ಅಪ್ಪ ಅಮ್ಮನ ಚಿತ್ರ, ತುಂಬ ವರ್ಷಗಳ ಮೊದಲು ಮಾಡಿದ್ದು. ಇದು ಅಷ್ಟೊಂದು ರೈತ ಅಜ್ಜ ಅಜ್ಜಿಯ ಚಿತ್ರ. ಇದೊಂದು ದೇವಸ್ಥಾನದ ಚಿತ್ರದಾಗೆ. ಇದು ರೈತ ಮಹಿಳೆ ಮತ್ತು ಮಗ. ಇವರು ಗೊತ್ತಿರ್ಬೋದು, ಶಿವರಾಮ ಕಾರಂತಜ್ಜ. ಇದು ಹಕ್ಕಿಯ ಚಿತ್ರದಾಗೆ. ಇವರು ಗೊತ್ತಿರ್ಬೋದಲ್ಲ, ಪಂಜೆ ಮಂಗೇಶರಾಯರು. ದುರ್ಗಾದೇವಿ. ಇದು ಬಾಲ ಶ್ರೀಕೃಷ್ಣ, ಗಣಪತಿ ಚಿತ್ರ. ಇದೆಂಥ ಆರ್ಟ್? ಮಂಡಲ ಆರ್ಟ್. ಇದೆಲ್ಲ ಅಕ್ರಿಲಿಕ್ ಪೇಂಟಲ್ಲಿ. ಇದು ಪೆನ್ಸಿಲ್ ಸ್ಕೆಚ್, ಅಕ್ರಿಲಿಕ್ ಪೇಂಟ್. ಇದು ಮಂಡಲ ಆರ್ಟ್ ಅಲ್ಲ, ಡ್ಯಾನ್ಸ್ ಮಾಡುವ ಹುಡುಗಿಯ ಚಿತ್ರದಾಗೆ. ಇದು ಅಕ್ರಿಲಿಕ್ ಪೇಂಟಲ್ಲಿ. ಇದು ಒಂದು ಮ್ಯಾಗಝಿನಲ್ಲಿ ಬಂದದನ್ನು ನೋಡಿ ಮಾಡ್ತೇವೆ. ಇದು ಶ್ರೀಕೃಷ್ಣನ ಕೈಯಲ್ಲೆಲ್ಲ ಇರುವಂಥ ಶಂಖ, ಕೊಳಲು, ಸುದರ್ಶನ ಚಕ್ರ, ನವಿಲುಗರಿ, ಹೀಗೆ. ಇದು ಪೆನ್ಸಿಲ್ ಸ್ಕೆಚ್ ಅಲ್ಲ, ಅಲ್ವಾ? ಚಾರ್ಕೋಲ್ ಆರ್ಟ್ ಅಂತ. ಇದು ಚಾರ್ಕೋಲ್ ಆರ್ಟ್. ಇದು ಚಾರ್ಕೋಲು. ಇದು ಹೇಗಾಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ, ಆಯಿತಾ? ನನಗೂ ಇದು ತುಂಬ ಖುಷಿಯಾದ ಚಿತ್ರ. ಇದು ಇಲ್ಲಿ ಬಾಳೆಗೊನೆ, ಅದರ ನೆರಳನ್ನು ಆ ರೀತಿ ಮಾಡಿದೆ ಅಕ್ರಿಲಿಕ್ಕಲ್ಲಿ. ಇದು ಪಾತ್ರ. ಇದು ಇದರ ರೂಮಿನ ಕಾರ್ನರ್ನ ಅಲ್ಲಿ ಪಾತ್ರ ಇಟ್ಕೊಂಡು ಆ ರೀತಿಯಾಗಿ ಹೇಗಾಗಿದೆ ಅಂತ ಹೇಳಿ, ಆಯಿತು? ಚಿತ್ರಗಳನ್ನು ಇದೆಲ್ಲ ಮಾಡಿದ ಚಿತ್ರಗಳನ್ನು A4 ಶೀಟಲ್ಲಿ ಮಾಡಿದ್ದು, ಮತ್ತು ಲ್ಯಾಮಿನೇಷನ್ನು ಮಾಡಲಿಕ್ಕೆ ಕೊಟ್ಟು ಹಾಗೆ ಕೋಲ್ಡ್ ಲ್ಯಾಮಿನೇಷನ್ನಲ್ಲಿ ಮಾಡಿದ ಇದನ್ನು ಗೋಡೆಗೆ ಅಂಟಿಸಿದ್ದು. ಇದು ಕಳ್ಳ ಮತ್ತು ಕಾವಲುಗಾರ, ಹಾಗೆ ಎಲ್ಲವೂ ಹಾಗೆ. ಇದು ಮಧುಬನಿ ಆರ್ಟ್. ಇದು ಬೇಸರದಲ್ಲಿ ಒಂದು ಹೆಂಗಸು ಕೂತ ಆ ರೀತಿ, ಅದು ಅಕ್ರಿಲಿಕ್ಕಲ್ಲಿ. ಇದು ಚಾರ್ಕೋಲು. ಇದು ಫಸ್ಟಿಗೆ ಮಾಡಿದ ಚಿತ್ರ. ಇದು ಹೆಚ್ಚು ಕಡಿಮೆ ಮೆಡಿಟೇಷನ್ ಕೂತ ಒಬ್ಬ ಮನುಷ್ಯನಾಗಿ ಮತ್ತು ಶ್ರೀಕೃಷ್ಣ ಪರಮಾತ್ಮ. ಇದು ಒಂದು ಹೂ. ಇದು ಅಕ್ರಿಲಿಕ್ಕಲ್ಲಿ. ಇದು ಅಸ್ಸಾಂ ಬುಡಕಟ್ಟು ಜನಾಂಗದ ಒಬ್ಬರು ಹಿರಿಯರ ಚಿತ್ರ ಮಾಡಿದ್ದು. ದನ ಮೇಯಿಸಿಕೊಂಡು ಹೋಗುವವರ ಚಿತ್ರ. ಒಬ್ಬರು ಅಜ್ಜ, ದನಗಳು. ಇದು ಗಣಪತಿ, ಮಹಾಭಾರತ ಬರೆಯುವ ಆ ರೀತಿ. ಇದು ಕಾಡಲ್ಲಿ ಜಲಪಾತ. ಇದು ಕೊರೋನಾ ಸಂದರ್ಭದಲ್ಲಿ ಈ RSS ಅಜ್ಜನ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು ತರಂಗದಲ್ಲಿ. ಅದರಲ್ಲಿ ಈ ಥರದೊಂದು ಚಿತ್ರ ಇತ್ತು, ಅದನ್ನು ನೋಡಿ ಇವಳು ಮಾಡಿದ ಚಿತ್ರ. ಇವರನ್ನು ಎಲ್ಲರಿಗೂ ಗೊತ್ತಿರ್ಬೋದು, ಶತಾವಧಾನಿ ಆರ್ ಗಣೇಶರ ಚಿತ್ರ. ಇದು ಈ ಚಿತ್ರ
ಇತ್ತೀಚೆಗೆ ಮಾಡಿದ್ದು, ಅದು ಕೆಲವು ವರ್ಷಗಳ ಮೊದಲು ಮಾಡಿದ್ದು. ಇವರ ಪ್ರೋಗ್ರಾಮ್ಗಳನ್ನು ಕೇಳುವುದೇ ನಮ್ಮ ಒಂದು ಭಾಗ್ಯ ಅಂತ ನಾವು ಅಂದ್ಕೊಂಡಿದ್ದೇವೆ. ಜೀಪ ಲೈವ್ ಈವೆಂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಪ್ರೋಗ್ರಾಮ್ಗಳು ಮೊದಲಾದದ್ದು ತುಂಬ ಇದೆ. ಅಷ್ಟಾವಧಾನ, ಶತಾವಧಾನ ಮತ್ತು ಸುಮಾರು ಉಪನ್ಯಾಸಗಳು ಎಲ್ಲವೂ ಕೂಡ ಜೀಪದಲ್ಲಿ ಆದದ್ದು ಹೆಚ್ಚಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಲಭ್ಯ ಇದೆ. ಬೇರೆ ಬೇರೆ ಚಾನಲ್ಗಳಲ್ಲಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ಇವರದ್ದು ನೋಡ್ಬೋದು. ನಾವು ನಮ್ಮ ಪುಣ್ಯ ಅಂತ ಅಂದ್ಕೊಂಡಿದ್ದೇವೆ ಇವರ ಕಾರ್ಯಕ್ರಮಗಳನ್ನು ಕೇಳುವುದಾಗಲಿ ನೋಡೋದಾಗಲಿ. ಇವರ 1000 ಅಷ್ಟಾವಧಾನಕ್ಕೆ ನಾವು ಹೋದಾಗ ನೆನಪು ಈಗಲೂ ಹಸಿರಾಗಿಯೇ ಇದೆ. ಮತ್ತು ತುಂಬ ವರ್ಷಗಳ ಮೊದಲು ನಾವು 3 ಜನ, ನಾನು, ಗಂಡ, ಮಗಳು ಮತ್ತು ನನ್ನ ಅಪ್ಪ ಅಮ್ಮ, ನನ್ನ ಚಿಕ್ಕಪ್ಪ, ಚಿಕ್ಕಮ್ಮ, ತಮ್ಮ, ಹೀಗೆಲ್ಲ ಇವರ ಮನೆಗೆ ಹೋದದ್ದು. ಅಲ್ಲಿ ಇವರ ಆ ಪ್ರೀತಿಯಿಂದ ಸತ್ಕರಿಸಿದ್ದು ಈಗಲೂ ನೆನಪಿನಲ್ಲಿದೆ. ಈ ಚಿತ್ರವನ್ನು ಮಗಳು ಮಾಡಿದ್ದು, ಅವಳ ಅಜ್ಜ ಮಾಡಿದ ಚಿತ್ರವನ್ನು ನೋಡಿ. ನೀವು ಅವರ ಚಿತ್ರಗಳನ್ನು ನೋಡಿರ್ಬೋದು ನಮ್ಮ ಚಾನಲಲ್ಲಿ. ನನ್ನ ಅಜ್ಜನ ಹವ್ಯಾಸಗಳು ಅಂತ ಹೇಳುವ ಕಂಟೆಂಟಲ್ಲಿ ಇದನ್ನು ಹಾಕಿದ್ದೇವೆ, ಅವರು ಮಾಡಿದ ಚಿತ್ರವನ್ನು. ಆ ಚಿತ್ರವನ್ನು ನೋಡಿ ಇವಳು ಮಾಡಿದ್ದು. ಇದು ಕೂಡ ಅಕ್ರಿಲಿಕ್ ಪೇಂಟಲ್ಲಿ. ಇದು ಕೂಡ ಅಷ್ಟೇ ಅಕ್ರಿಲಿಕ್ ಪೇಂಟಲ್ಲಿ ಮಾಡಿದ್ದು. ಇದು ಕೂಡ ಅಕ್ರಿಲಿಕ್ ಪೇಂಟಲ್ಲಿ ಮಾಡಿದ್ದು. ಇದು ಬ್ಲ್ಯಾಕ್ ಶೀಟಲ್ಲಿ ವೈಟ್ ಜೆಲ್ ಪೆನ್ನಲ್ಲಿ ಮಾಡಿದ್ದು. ಇದು ಪೆನ್ಸಿಲ್ ಸ್ಕೆಚ್. ಇದು ಕೂಡ ಅವಳ ಅಜ್ಜನ ಬ್ಲಾಗಲ್ಲಿ ಹಾಕಿದ್ದೇವೆ, ಅಜ್ಜ ಮಾಡಿದ ಚಿತ್ರವನ್ನು. ಆ ಚಿತ್ರವನ್ನು ನೋಡಿ ಅವಳು ಮಾಡಿದ್ದು. ಇದು ಕೂಡ ಹಾಗೆ, ಇದೆರಡು ಕೂಡ ಹಾಗೆ ಮಾಡಿದ್ದು, ಅಜ್ಜನ ಚಿತ್ರವನ್ನು ನೋಡಿ ಮಾಡಿದ್ದು. ಇವರು ಗೊತ್ತಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಇವರು ಸಾವರ್ಕರ್, ವಿನಾಯಕ ದಾಮೋದರ ಸಾವರ್ಕರ್ ಚಿತ್ರ. ಇವರು ಬಾಲಗಂಗಾಧರ ತಿಲಕರು. ಇದು ಶಿವನ ಚಿತ್ರ ಅಕ್ರಿಲಿಕ್ ಪೇಂಟಲ್ಲಿ. ಇದು ಕಪ್ಪೆ A4 ಶೀಟು. ಇದು ಕೂಡ A4 ಶೀಟಲ್ಲಿ ಸೀನರಿ ಅಕ್ರಿಲಿಕ್ ಪೇಂಟ್. ಇದು ದರ್ಪಣ ಸುಂದರಿ. ಇದು ಈಗೊಂದು ಹಳ್ಳಿಯ ಚಿತ್ರ, ಹಳ್ಳಿಯಲ್ಲಿ ಗುಡಿಸಲ ಚಿತ್ರ. ಇದು ಒಬ್ಬಳು ಬಾಲ್ಯ ನೃತ್ಯ ಮಾಡೋದು, ಸಣ್ಣ ಹುಡುಗಿ. ಇದು ಮಧುಬನಿ ಆರ್ಟ್ ಅಕ್ರಿಲಿಕ್ ಪೇಂಟ್. ಇವರು MS ಸುಬ್ಬಲಕ್ಷ್ಮಿ, ಕರ್ನಾಟಕ ಸಂಗೀತ ಹಾಡುಗಾರಿಕೆಯಲ್ಲಿ ಹೆಸರು ಮಾಡಿದವರು. ಇದು ಅಕ್ರಿಲಿಕ್ ಪೇಂಟ್. ಇದು ಅಕ್ರಿಲಿಕ್ ಪೇಂಟ್ A4 ಶೀಟು. A4 ಶೀಟಲ್ಲಿ DVG ಅವರ ಚಿತ್ರ. ಇದು ಉಗ್ರ ನರಸಿಂಹನ ಚಿತ್ರ, ಇಲ್ಲಿ ಹಂಪೆದು. ಇದು ತರಂಗದಲ್ಲಿದ್ದ ಒಂದು ಚಿತ್ರವನ್ನು ನೋಡಿ ಮಾಡಿದ್ದು. ಇದೊಂದು ಲಿಲ್ಲಿ ಹೂವಿನಾಗೆ. ಇದು ನಮ್ಮ ಪೈಲೂರು ಯೂಟ್ಯೂಬ್ ಚಾನಲ್ ಬ್ಲಾಗ್ ಉಂಟಲ್ಲ, ಅದೇ ರೀತಿ ಇದು ನಮ್ಮ ಮನೆಯ ಚಿತ್ರವನ್ನು ಮಾಡಿದ್ದೆವು. ಗುಡ್ಡದಿಂದ ಫೋಟೋ ತೆಗೆದು ಆ ಫೋಟೋವನ್ನು ನೋಡಿ ಮಾಡಿದ್ದು. ಇದು A4 ಶೀಟಲ್ಲಿ ಪೆನ್ಸಿಲ್ ಸ್ಕೆಚ್, ಯಕ್ಷಗಾನದ ವಿವಿಧ ವೇಷಗಳ ಚಿತ್ರಗಳು. ಇದು ತುಂಬ ಜನರಿಗೆ ಗೊತ್ತಿರ್ಬೋದು. ಇವಳು ಮಲ್ಲಿಕಾ ಸಿಂಗಿನ ಚಿತ್ರ ಮಾಡಿದ್ದು. ರಾಧಾಕೃಷ್ಣ ಸೀರಿಯಲಲ್ಲಿ ರಾಧೆ ಪಾರ್ಟ್ ಮಾಡಿದವಳು. ಕೇಳು ಚರಣ ಮಹಾಪಾತ್ರ ಚಿತ್ರವನ್ನು ಇವಳ ಅಜ್ಜ ಕೂಡ ಮಾಡಿದ್ರು. ಅದನ್ನು ನೋಡಿ, ಆ ಚಿತ್ರವನ್ನು ನೋಡಿ ಇವಳು ಮಾಡಿದ್ದು. ಇದು ಡ್ಯಾನ್ಸ್ ಮಾಡುವವಳದ್ದು. ಇದು ಸೀನರಿ. ಇದು ಒಂದಾಗಿ ಸೀನರಿಯಾಗಿ ಅಲ್ಲ, ಇದೊಂದು ಮನೆ, ಹಳೆ ಕಾಲದ ಮನೆ. ಇದು
A4 ಶೀಟಲ್ಲಿ ಒಂದು ಹೆಂಗಸಿನ ಮುಖ ಮಾತ್ರ ಚಿತ್ರದ. ಇದು ಹೆಂಗಸಿನ ಹಿಂದಿನ ಹಿಂಭಾಗದಿಂದ ಮಾಡಿದ ಚಿತ್ರ, ಹಿಂಭಾಗದ ಚಿತ್ರ ಮಾಡಿದ್ದು. ಇವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರದ್ದು. ಇದೆಲ್ಲ A4 ಶೀಟಲ್ಲಿ ಮಾಡಿದ್ದು. ಇದು ಎಕ್ರಲಿಕ್ ಪೇಂಟ್, ಇದು ಪೆನ್ಸಿಲ್ ಸ್ಕೆಚ್, ಇದು ಪೆನ್ಸಿಲ್ ಸ್ಕೆಚ್. ಇದು ಗೋಡೆಯಲ್ಲಿ ಮಾಡಿದ್ದು ಎಕ್ರಲಿಕ್ ಪೇಂಟ್, ಒಂದು ಹಕ್ಕಿಯ ಚಿತ್ರ. ಮಣಿಪುರಿ ಡ್ಯಾನ್ಸರಿನ ಚಿತ್ರ ಇದು ಹ್ಯಾಂಡ್ಮೇಡ್ ಪೇಪರು ಎಕ್ರಲಿಕ್ ಪೇಂಟಲ್ಲಿ. ಇದು ಮಹಿಷಾಸುರನ ಚಿತ್ರ. ಈ ಚಿತ್ರವನ್ನು ನೋಡಿ ಮಾಡಿದ್ದವಳು ನಮ್ಮ ಇಲ್ಲಿ ಫೇಸ್ಬುಕ್ಕಲ್ಲಿ ಯು ರಾಧಾಕೃಷ್ಣ ರಾವ್ ಅವರು ಹವ್ಯಾಸಿ ಫೋಟೋಗ್ರಾಫರು. ಅವರ ಪೋಸ್ಟಲ್ಲಿದ್ದ ಚಿತ್ರವನ್ನು ನೋಡಿ ಇವಳು ಮಾಡಿದ್ದು. ಇದು A4 ಶೀಟು ಎಕ್ರಲಿಕ್ ಪೇಂಟಲ್ಲಿ. ಯಕ್ಷಗಾನದ ಮಹಿಷಾಸುರನ ಚಿತ್ರ ಇದು ಕೂಡ ಹಾಗೆ ಯು ರಾಧಾಕೃಷ್ಣರಾವ್ ಅವರ ತೆಗೆದ ಫೋಟೋವನ್ನು ನೋಡಿ ಇವಳು ಮಾಡಿದ ಚಿತ್ರ, ಮಗಳು ಮಾಡಿದ ಚಿತ್ರ. ಮಂಟಪ ಪ್ರಭಾಕರ ಉಪಾಧ್ಯಾಯರ ಫೋಟೋ ಇದು, ಅದನ್ನು ನೋಡಿ ಇವಳು ಮಾಡಿದ್ದು. ಇದು ರಮಣ ಮಹರ್ಷಿಗಳ ಚಿತ್ರ ಮಾಡಿದ್ದು A4 ಶೀಟಲ್ಲಿ ಪೆನ್ಸಿಲ್ ಸ್ಕೆಚ್. ಇದು ರೈತ ಹೊಲ ಉಳುಮೆ ಮಾಡೋದು. ಚಾರ್ಕೋಲ್ ಆರ್ಟ್ A4 ಶೀಟ್. ಇದು ಚಾರ್ಕೋಲಲ್ಲಿ A4 ಶೀಟ್. ಹೆಂಗಸು ಕೂತದ್ದು ನೆರಳು. ಇದು ತಾಯಿ ಮಗು A4 ಶೀಟ್ ಪೆನ್ಸಿಲ್ ಸ್ಕೆಚ್. ಇದು ಇವರ ಸೀರಿಯಲ್ ನೋಡಿರ್ಬೋದು, ಮಹಾಭಾರತ ಸೀರಿಯಲನ್ನು. ಅದರಲ್ಲಿ ಅವರ ಚಿತ್ರ ಇದು A4 ಶೀಟು ಪೆನ್ಸಿಲ್ ಸ್ಕೆಚ್. ಇದು ನೋಡಿ, ಹೀಗೆ ನೋಡಿದರೆ ಅಜ್ಜಿ, ತುಂಬ ಪ್ರಾಯ ಆಗುವಾಗ ಅಜ್ಜಿ ಹೇಗೆ ಕಾಣ್ತಾಳೆ ಅಂತ. ಇದನ್ನು ಹೀಗೆ ಟರ್ನ್ ಮಾಡಿದರೆ ಹುಡುಗಿ. ಹೀಗೆ ನೋಡಿದರೆ 80 ವರ್ಷದಲ್ಲಿ ಹೇಗೆ ಅಂತ ನೋಡಿ. ಇದು ಹೀಗೆ ನೋಡಿದರೆ ಅಜ್ಜಿ, ಇದನ್ನು ಹೀಗೆ ಟರ್ನ್ ಮಾಡಿದರೆ ಹುಡುಗಿ. ಒಂದೇ ಫೇಸಲ್ಲಿ ಹಾಗೆ ಮಾಡಿದ್ದು, ಕಣ್ಣೆಲ್ಲ ಹಾಗೆ ನೋಡಿ. ಈ A4 ಶೀಟಲ್ಲೇ ಮಾಡಿದ್ದು. ಇದು ಸ್ವಲ್ಪ ದಪ್ಪ GSM ಇದು. ಹಾಗೆ ಅಂತೇಳಿ ತೆಳ್ಳಗಿದ A4 ಶೀಟಲ್ಲಿ ಮಾಡಿದ್ದು ಕೂಡ ಈ ಪೇಂಟ್ ಮಾಡಿದ ಚಿತ್ರಗಳ ಶೀಟನ್ನು ಲ್ಯಾಮಿನೇಷನ್ಗೆ ಕೊಟ್ಟರೆ ಅದು ಎಳಕಿ ಬರ್ತದೆ, ಗಟ್ಟಿ ನಿಲ್ಲುವುದಿಲ್ಲ. ಹಾರ್ಡ್ ಯಾವುದೇ ಲ್ಯಾಮಿನೇಷನ್ ಮಾಡಿದರೆ. ಮತ್ತು ಈ ತೆಳ್ಳಗಿನ ಪೇಪರು ಮತ್ತು ಪೆನ್ಸಿಲ್ ಸ್ಕೆಚ್ಚಲ್ಲಾದರೆ ನಿಲ್ತದೆ. ಇದು ಈ ದಪ್ಪಾಗಿ ಪೇಂಟ್ ಆಗಿ ಬರುವಂಥ ಇದಕ್ಕೆ ಅಷ್ಟು ಚೆನ್ನಾಗಿ ಆಗುವುದಿಲ್ಲ. ನಾವೀಗ ಹಾಕಿದ್ರಲ್ಲೆಲ್ಲ ನಮಗೆ ಅಂದಾಜಾಗಿದೆ. ಹಾಗೆ ಯಾರಿಗಾರು ಇದು ಲ್ಯಾಮಿನೇಷನ್ ಮಾಡೋದಾದರೆ ಸ್ವಲ್ಪ ಅದರ ಬಗ್ಗೆ ತಿಳ್ಕೊಳ್ಳಿ. ಯಾಕೆಂದರೆ ನಮಗೆ ಅದಷ್ಟು ಖುಷಿ ಆಗಲಿಲ್ಲ ಲ್ಯಾಮಿನೇಷನ್ ಮಾಡಿಕೊಳ್ಳೋದು. ಹಾಗೆ ಯಾರಾದರೂ
ಚಿತ್ರ ಮಾಡಿ ಲ್ಯಾಮಿನೇಷನ್ ಮಾಡೋದಾದ್ರೆ ಸ್ವಲ್ಪ ಅದರ ಬಗ್ಗೆ ಯಾರ ಹತ್ರ ತಿಳ್ಕೊಳ್ಳಿ. ನಮಗೆ ಅದರ ಬಗ್ಗೆ ಐಡಿಯಾ ಇಲ್ಲ, ಹಾಗೆ ನಮಗೆ ಹಾಕಿದ್ದು ಅಷ್ಟು ಒಳ್ಳೆಯದಾಗಲಿಲ್ಲ. ಹಾಗೆ ನಮಗೆ ಹಾಕಿ ಆದ ಮೇಲೆ ನಮಗೆ ಗೊತ್ತಾಗೋದು, ಯಾರು ಹೇಳಲಿಲ್ಲ ನಮಗೆ. ಮೊದಲು ಹೇಳ್ತಿದ್ರೆ ನಾವು ಮಾಡ್ತಿರ್ಲಿಲ್ವೇನೋ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.